ರಾಜ್ಯ ಸರ್ಕಾರದ ಚೊಂಬು ಅಭಿಯಾನಕ್ಕೆ ಬೆಚ್ಚಿ ಬೆದರಿದೆ ಕೇಂದ್ರ ಸರ್ಕಾರ. ಸುಪ್ರೀಂ ಕೋರ್ಟ್ ಛಾಟಿ ಬಳಿಕ ಪರಿಹಾರದ ಹಣ ಈಗ ಬಿಡುಗಡೆಯಾಗಿದೆ. ರಾಜ್ಯ ಸರ್ಕಾರಕ್ಕೆ ಸಿಕ್ಕಂತಹ ಒಂದು ದೊಡ್ಡ ಜಯ ಇದು. ಕಾನೂನಾತ್ಮಕವಾಗಿ ಚೊಂಬು ಅಭಿಯಾನ ರಾಜ್ಯ ಸರ್ಕಾರಕ್ಕೆ ಕಾನೂನಿನ ಜಯ ಸಿಕ್ಕಿದೆ. ಸುಪ್ರೀಂ ಕೋರ್ಟ್ ಛಾಟಿ ಬೀಸಿತ್ತು. ಕೇಂದ್ರ ಸರ್ಕಾರಕ್ಕೆ ಈಗ 3,454 ಕೋಟಿ ಹಣ ರಿಲೀಸ್ ಆಗ್ತಾ ಇದೆ. 18,174 ಕೋಟಿ ಹಣ ಬಿಡುಗಡೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಆಗ್ರಹಿಸಿತ್ತು. ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಸಮರವನ್ನು ಸಾರಿತು. ಪ್ರತಿಭಟನೆ ಕೂಡ ನಡೆದಿತ್ತು. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಈಗ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ನಾಳೆ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆ ಪರಿಹಾರವನ್ನ ರಿಲೀಸ್ ಮಾಡಲಾಯ್ತಾ? ಕೈಕಲಿಗಳ ಆಕ್ರೋಶದಿಂದ ತಪ್ಪಿಸಿಕೊಳ್ಳೋಕೆ ಹಣ ಬಿಡುಗಡೆ ಮಾಡಿದ್ರ ನೋಡಿ. ಚೊಂಬು ಅಭಿಯಾನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ರಾಹುಲ್ ಗಾಂಧಿ ಕೂಡ ನಿನ್ನೆ ಚೊಂಬನ್ನ ಪ್ರದರ್ಶನ ಮಾಡಿ ವಾಗ್ದಾಳಿ ನಡೆಸಿದ್ರು. ಕೇಂದ್ರ ಸರ್ಕಾರ ಬರ ಪರಿಹಾರದ ವಿಚಾರದಲ್ಲಿ ಏನ್ ಕೊಡ್ತು? ಖಾಲಿ ಚೊಂಬು ಕೊಡ್ತು. ದೇಶಾದ್ಯಂತ ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಇದನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತು. ಬಿಜೆಪಿ ಸರ್ಕಾರಕ್ಕೆ ಇದು ಮುಜುಗರವನ್ನ ತಂದೊಡ್ತು. ಅವತ್ತು ಅಮಿತ್ ಶಾ ಬಂದಾಗ ಏನ್ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಬಂದಾಗ ಏನ್ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು, ಅದೆಲ್ಲ ಸುಳ್ಳು ಅನ್ನೋದು ಗೊತ್ತಾಯಿತು. 3 ತಿಂಗಳ ಲೇಟ್ ಆಗಿ ಇವರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಅಂತ ಅಮಿತ್ ಶಾ ಹೇಳಿದ್ರು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಸವಾಲ್ ಹಾಕಿದ್ರು. ಚರ್ಚೆಗೆ ಬನ್ನಿ, ಬಹಿರಂಗವಾಗಿ ನಾನು ಅಂಕಿ ಸಂಖ್ಯೆ ಡಾಕ್ಯುಮೆಂಟ್ ವಿತ್ ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ರು. ಯಾವಾಗ ಪತ್ರ ಬರೆದಿದ್ವಿ, ಯಾವಾಗ ಮೀಟಿಂಗ್ ಕರೆದಿದ್ವಿ, ಎಷ್ಟು ತಾಲೂಕು, ಕೇಂದ್ರದ ಬರ ಅಧ್ಯಯನ ತಂಡ ಯಾವಾಗ ಬಂದಿತ್ತು, ನಾವೆಷ್ಟು ಬೇಡಿಕೆ ಇಟ್ಟಿದ್ವಿ, ಮತ್ತೆ ದೆಹಲಿಗೆ ಬಂದಾಗ ಮೀಟ್ ಆದಾಗ ಏನು ಚರ್ಚೆ ಆಗಿತ್ತು ಅಂತ ಅಮಿತ್ ಶಾ ಏನು ಭರವಸೆ ಕೊಟ್ಟಿದ್ರು. 1 ವಾರದಲ್ಲಿ ಉನ್ನತಾಧಿಕಾರಿಗಳ ಸಭೆಯನ್ನ ಕರಿತೀವಿ ಅಂತ ಹೇಳಿದ್ರು. ಆದರೆ ಅದು ಆಗಲಿಲ್ಲ. ನಿರ್ಮಲಾ ಸೀತಾರಾಮನ್ ಬಂದಾಗ ಏನು ಹೇಳಿದ್ರು? ಏನು ಇಲ್ವಲ್ಲ, ಬಾಕಿ ಕೊಡಬೇಕಾಗಿರೋದು. ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಯಿತು, ಅಂದರೆ ಚುನಾವಣೆ ಘೋಷಣೆ ಆಯಿತು, ನಿಮಗೆ ಪರಿಹಾರವನ್ನು ಕೊಡಬೇಕು ಅನ್ನೋಷ್ಟರಲ್ಲಿ ಅಂತ ಹೇಳಿದ್ರು. ಅಂದರೆ ಅವ್ರು ಹೇಳಿದ್ದು ಯಾವುದೇ ರೀತಿಯಾದಂಥ ಮಧ್ಯಂತರ ಪರಿಹಾರಗಳನ್ನು ಕೊಡೋಕೆ ಬರೋದಿಲ್ಲ ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ? ಇದಕ್ಕೆ ಚುನಾವಣಾ ಆಯೋಗವೇ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಲ್ವಾ? ಶಂಕದಿಂದಲೇ ಬಂದರೆ ತೀರ್ಥ ಅಂತಾರಲ್ಲ, ಹಾಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತು ಆರಂಭದಲ್ಲಿ. ನೋಡಿ, ಕರ್ನಾಟಕ ಸರ್ಕಾರದ್ದು ದಾಖಲೆ ಹಿಸ್ಟ್ರಿ ಇದು. ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರದ ವಿಳಂಬದ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದು ಕರ್ನಾಟಕ ಸರ್ಕಾರ ಮಾತ್ರ. ದೆಹಲಿಯಲ್ಲೂ ಕೂಡ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು ಸರ್ಕಾರದವರು ಹೋಗಿ. 2 ವಾರ ಗಡುವು ಕೊಡ್ತು. ಆಮೇಲೆ ಅಟಾರ್ನಿ ಜನರಲ್ ಹೇಳಿದ್ರು, ಇಲ್ಲ ನಾವು ಬಗೆಹರಿಸ್ಕೊಂಡ್ಬಿಡ್ತೀವಿ, ಟೈಮ್ ಕೊಡಿ ಅಂತ. ಮತ್ತು 2ನೇ ಬಾರಿ ವಿಚಾರಣೆ ಕೈಗೆತ್ತಿಕೊಳ್ತು. 1 ವಾರ ಅಂದರೆ ಸೋಮವಾರದ ಒಳಗಡೆ ಬರ ಪರಿಹಾರ ಬಿಡುಗಡೆ ಆಗಬೇಕು ಅಂತ ಹೈಕೋರ್ಟ್ ಚಾಟಿ ಬೀಸ್ತು. ಕೇಳಿದ್ದು 18,174 ಕೋಟಿ. ಈಗ ಅವರು ಕೊಡ್ತಾ ಇರೋದು 3,454 ಕೋಟಿ. ನಾಳೆ ಪ್ರಧಾನಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇವತ್ತು ಯಾಕೆ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರೆ, ಸಹಜವಾಗಿ ಈಗ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರೋದು, ಇಲ್ಲ ನಾಳೆ ಮೋದಿಯವರು ಬಂದರೆ ಮತ್ತೆ ಅವರಿಗೆ ಮುಜುಗರ ಆಗಿಬಿಡುತ್ತೆ. ಬೆಂಗಳೂರಿಗೆ ಬಂದಾಗ ಚೊಂಬು ಪ್ರದರ್ಶನ ಕೂಡ ಆಗಿತ್ತು. ಪ್ರತಿಭಟನೆ ಬಿಸಿ ಕೂಡ ತಟ್ಟಿತ್ತು ಅರಮನೆ ಮೈದಾನದ ಕಾರ್ಯಕ್ರಮಕ್ಕೆ ಹೋಗುವಂತಹ ಸಂದರ್ಭದಲ್ಲಿ. ಈಗ ಇದು ಕಾಂಗ್ರೆಸ್ ಸರ್ಕಾರದ ಕಾನೂನು ಹೋರಾಟಕ್ಕೆ ಸಿಕ್ಕಂತಹ ಒಂದು ಜಯ ಅಂತ ಹೇಳ್ಬೋದು. ಯಾಕಂದರೆ 7 ತಿಂಗಳಾಯಿತು ಪತ್ರವನ್ನು ಬರೆದು ಯಾವುದೇ ಸ್ಪಂದನೆ ಸಿಕ್ಕಿರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ನಿಂದಲೇ ಛಾಟಿ ಬೀಸಿದಂತಾಗಿದೆ.